ಈಗ ನಾನೊಬ್ಬ ಅಪರೂಪದ ಮಹಿಳೆ ಜೊತೆಗೆ ಇದ್ದೇನೆ. ನಾನು ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಜೆನ್ ಝೀಗಳ ಈ ಯುಗದಲ್ಲೂ ಕೂಡ ಅವರಿಗೆ ಪೈಪೋಟಿ ಕೊಡುವ ರೀತಿಯಲ್ಲಿ ನಿರಂತರ ಪುಸ್ತಕ ಪ್ರಕಟಣೆಯ ಮೂಲಕ ಸದಾಕಾಲ ಕ್ರಿಯಾಶೀಲರಾಗಿರುವ, ಆದರೆ ತೆರೆಯ ಮರೆಯಲ್ಲೇ ಉಳಿದಿರುವಂಥ ಇಂದಿರಾ ಹಾಲಂಬಿ ಅನ್ನುವಂಥ, ಈಗಲೂ ಕೂಡ ನಾನು ಹೇಳಿದ್ನಲ್ಲ, ಯುವಕರಿಗೂ ಪೈಪೋಟಿ ಕೊಡುವ ಉತ್ಸಾಹದ, ವಯಸ್ಸು ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಅನ್ನುವ 91 ವರ್ಷ ಪ್ರಾಯದ ಇಂದಿರಾ ಹಾಲಂಬಿ ಎಂಬ ಉಡುಪಿಯ ಅಪರೂಪದ ಮಹಿಳೆಯನ್ನು ನಿಮಗೆ ನಾನು ಪರಿಚಯ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಅವರಿದ್ದಾರೆ. 147 ಪುಸ್ತಕಗಳನ್ನು ಅವರು ಪ್ರಕಟಿಸಿದ್ದಾರೆ. ಇದು ಅವರ ಶ್ರಮ. ಒಬ್ಬ ನಿವೃತ್ತ ಶಿಕ್ಷಕಿ, ತನ್ನ ಜೀವನದ ಉದ್ದಕ್ಕೂ ಕೂಡ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಬಂದವರು. ರಾಜ್ಯ ಮಟ್ಟದಲ್ಲಿ ಇವರು ಸುದ್ದಿಯಾಗಬೇಕಿತ್ತು, ಆದರೆ ಅವರು ಉಡುಪಿಯಂಥ ಕರಾವಳಿ ಪ್ರದೇಶದಲ್ಲಿ ತನ್ನ ಸಾಧನೆಗಳ ಮೂಲಕ ಗುರುತಿಸಿಕೊಂಡು ಇಲ್ಲೇ ಉಳಿದು ಬಿಟ್ರಾ ಅನ್ನುವಂಥ ನೋವು ನಮಗೆ ಕಾಡ್ತಾ ಇದೆ. ಆ ನೋವಿನ ಜೊತೆಗೆ ನಾವು ಅವರನ್ನು ಮಾತನಾಡಿಸ್ಲಿಕ್ಕೆ ಇವತ್ತು ಬಂದಿದ್ದೇವೆ. ಅಮ್ಮ ನಮಸ್ಕಾರ. ಅಮ್ಮ ಅಂತ ಹೇಳ, ಅಜ್ಜಿ ಅಂತ ಹೇಳಿದ್ರೆ ಕೋಪ ಬರ್ತದ ಅಂತ. ಅಮ್ಮ ಅಮ್ಮ ಅಂತ ಹೇಳಿದ್ರೆ ಸಂತೋಷ ಅಮ್ಮ. ಸರಿ. 147 ಪುಸ್ತಕ ಪ್ರಕಟಣೆ. ಒಬ್ಬ ಇಂಥವ ಸಾಧನೆ ಮಾಡಿದವರು ನನಗೆ ತಿಳಿದಾಗ ರಾಜ್ಯದಲ್ಲಿ ಒಬ್ಬ ಪ್ರಕಾಶಕಿ ಯಾರು ಇರಲಿಕ್ಕಿಲ್ಲ ಅಂತ. ಮೊನ್ನೆ ಚಿತ್ರಪಾಡಿ ಸೋಮಯಾಜಿ ಅವರನ್ನು ಬರೆದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಹೀಗೆ ಒಂದೇ ಸವನೆ ಎಡೆ ಬಿಡದೆ ಪುಸ್ತಕ ಪ್ರಕಟಣೆ ಮಾಡಿದ ಯಾವ ಸಂಸ್ಥೆ ಸಹ ನನಗೆ ಗೊತ್ತಿಲ್ಲ. ಇವರು ಆ ನಮೂನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಹೇಳಿದ್ದಾರೆ. ಅವರ ಪತ್ರಿಕೆಯಲ್ಲಿ ಏನು ಬರೆದಿದ್ದಾರೆ. ಸಂಸ್ಥೆ ಮಾಡೋದು ಒಂದು ಕತೆ, ಒಬ್ಬ ವ್ಯಕ್ತಿಯಾಗಿ ನೀವು ಮಾಡಿದ್ದೀರಿ ಅಂತ. ಸಂಸ್ಥೆಗಳು ಮಾಡ್ತಾರೆ. ಇದು ಕೆಲವರೆಲ್ಲ ಹೇಳಿದ್ದಾರೆ, ಇದು ಒಂದು ಇಂಥ ಸಂಸ್ಥೆ ಮಾಡಿದ ಕೆಲಸ ಮತ್ತು ಸಾಹಿತ್ಯ ಪರಿಷತ್ತು ಮಾಡಿದ ಕೆಲಸ ನಿಮ್ಮದು ಅಂತ ತುಂಬ ಜನ ಹೇಳಿದ್ದಾರೆ. ನಾನು ಹೇಳುವುದಕ್ಕಾಗಿ ಅಥವಾ ಕೇಳುವುದಕ್ಕಾಗಿ ಮಾಡೋದಲ್ಲ. ನನ್ನ ಒಂದು ಉದ್ದೇಶ ಸಾಹಿತ್ಯ ಪ್ರೀತಿ ಬಾಲ್ಯದಿಂದಲೂ ಇದ್ದದ್ದು. ಓದಿ ಆದ ನಂತರ ಬರೆಯುವ ಪ್ರಯತ್ನ ಆಯಿತು. ಸಾಧಾರಣ 15 ವರ್ಷ ಪ್ರಾಯದಲ್ಲೇ ಬರವಣಿಗೆ ಪ್ರಾರಂಭ ಮಾಡಿದ್ದೇನೆ. ಇವತ್ತಿಗೂ ಬರವಣಿಗೆ ಮತ್ತು ಓದುವುದು ತುಂಬ ಇಷ್ಟದ ವಿಷಯ. ಆದ್ದರಿಂದ ಅದರಲ್ಲೇ ನಾನು ಮುಂದರಿಯುವ, ನನ್ನ ಮನಸ್ಸಿಗೆ ಖುಷಿ ಕೊಡುವ ಒಂದು ಸಾಧನೆ ಅದು ಅಂತ. ಮತ್ತು ಈಗಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳು ತಕ್ಕ ಮಟ್ಟಿಗೆ ಸಿಗ್ತಾ ಇದೆ. ನಿಮ್ಮ ಕಾಲ ಹಾಗಿರಲಿಲ್ಲ. ನೀವೇ ಪ್ರಕಾಶಕ್ಕೆ ಆಗಬೇಕು ಅಂತ ಯಾಕೆ ಅನಿಸಿತು? ನೀವೇ ನಿಮಗೆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವ ಸಂದರ್ಭ ಯಾಕೆ ಬಂತು ಅಂತ? ಸಾಧಾರಣವಾಗಿ ಹೆಚ್ಚಿನ ಲೇಖಕರಿಗಿಂತಲೂ ಲೇಖಕಿಯರು ಹೇಳಿದ ವಿಷಯ ನನಗೆ ಸಹ ಗೊತ್ತುಂಟು. ಏನಂದರೆ, ನಾವು ಎಂಥದ್ದು ಬರೆದಿಟ್ಟರು ಮಹಿಳೆಯರು, ಪುರುಷರದ್ದು ಬೇಡ, ನಾವೀಗ ಅವರದ್ದು ಅವರು ನೋಡಿಕೊಂಡಿದ್ದಾರೆ. ಲೇಖಕಿಯರು, ನಮ್ಮ ಪ್ರಸಿದ್ಧ ಲೇಖಕಿಯರು ಕೆಲವರು ಅವರು ಬರ್ಕೊಂಡಿದ್ದಾರೆ, ನಾನು ಅನುಭವಿಸಿದ್ದೇನೆ. ಏನು, ನಾವು ಎಷ್ಟು ಒಳ್ಳೆಯದು ಮಾಡಿ ಒಂದು ಬರೆದಿಟ್ಟರು ಅದಕ್ಕೆ ಪ್ರಕಾಶಕರು ಯಾರೂ ಸಿಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಹೆಚ್ಚಿನವರು ತಮ್ಮ ಕೈಯಿಂದಲೇ ಹಣ ಹಾಕಿ ಕೆಲವೇ ಕಾಪಿಗಳನ್ನಾದರೂ ಕೆಲವೇ ರೀತಿಯಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿ, ನಾನು ಹಾಗೆ ಮೊದಲ ಪುಸ್ತಕ ಮಾಡುವಾಗ ಅದೇ ರೀತಿ ಯಾರು ಮಾಡುವವರಿಲ್ಲ, ಒಂದು 2-3 ಕಡೆ ಕೇಳಿದ್ದಾಯಿತು, ಯಾರು ಮಾಡುವವರಿಲ್ಲ, ನಾನೇ ಮಾಡಬೇಕಂತ ಹೊರಟೆ. ಅದಕ್ಕಿಂತಲೂ ಮೊದಲು ನನ್ನ ತಂಗಿ, ಅವಳು ಒಂದು ಪುಸ್ತಕ ಪ್ರಕಟಣೆ ಮಾಡಿದ್ದಾಳೆ. ಅವಳಿಗೆ ಮದುವೆ ಆಗುವ ಮೊದಲು, ಅದು ಪ್ರಸಾರ ಎಲ್ಲ ನಮ್ಮ ವಲಯದಲ್ಲಿ ಪ್ರಸಾರ ಆಗಿದೆ. ಕುತ್ತಿಗೆಯಲ್ಲಿರುವ ಬಂಗಾರದ ಸರವನ್ನು ಮಾರಾಟ ಮಾಡಿ ಅವಳು ತನ್ನ ಬಾಳಿನ ಬೆಳೆ ಎನ್ನುವ ಒಂದು ಕಥಾ ಸಂಕಲನವನ್ನು ಪ್ರಕಟಣೆ ಮಾಡಿದ್ದಾಳೆ. ನನ್ನದು ಆ ನಂತರ ನಾನು 1980ರಲ್ಲಿ ಪ್ರಾರಂಭ ಮಾಡಿದ್ದು. ಅವಳು ಸಾಧಾರಣ 1952ರಲ್ಲಿ ಒಂದೇ ಒಂದು ಪುಸ್ತಕ ಮಾಡಿದ್ದಾಳೆ. ಬೇರೆ ಬೇರೆ ಕಡೆಯಲ್ಲಿ ಕೇಳಿ ಅವಳು ಅದಕ್ಕೆ ಸ್ಫೂರ್ತಿದಾಯಿನಿ ಅಂತ ಹೆಸರು ಇಟ್ಟಿದ್ದಾಳೆ. ಯಾಕಂದರೆ ಬರೀ ಸ್ಫೂರ್ತಿಯಿಂದ ಬಂದದ್ದು, ಮತ್ತು ಬೇರೆ ಯಾವ ಆಸೆಯಿಂದ ಅಲ್ಲ. ಎಲ್ಲರ ಹತ್ರ ಕೇಳಿ ಯಾರು ಮಾಡುವವರಿಲ್ಲ ಅಂತ ಗೊತ್ತಾದ ಮೇಲೆ ತಾನೇ ಆಗಿದೆ. ಸಾಧಾರಣ ಹೆಚ್ಚಿನ 90% ಜನರು ಯಾರು ಪ್ರಕಾಶಕರು ಇಲ್ಲದಕ್ಕೆ ತಾವೇ ಮಾಡೋದು ಕ್ರಮ. ಮತ್ತು ಕೆಲವರಿಗೆ ಆನಂತರ ಒಳ್ಳೊಳ್ಳೆ ಅವಕಾಶಗಳು ಬರುವುದುಂಟು. ನಾನು ಆಮೇಲೆ ಅವಕಾಶ ಕೇಳಲಿಕ್ಕೂ ಹೋಗಲಿಲ್ಲ. ನಾನೇ ಕೆಲವರಿಗೆ ಅವಕಾಶ ಕೊಟ್ಟು, ನಮ್ಮ ಪ್ರಕಾಶನದಿಂದಲೂ ಸಾಧಾರಣ ಒಂದು 20-30 ಮಂದಿ ಮಹಿಳೆಯರು ತಮ್ಮ ಸಣ್ಣ ದೊಡ್ಡ ಲೇಖನ ಪುಸ್ತಕ ಎಲ್ಲ ನಮ್ಮ ಸಂದೀಪ ಸಾಹಿತ್ಯದಿಂದ, ಬೇರೆಯವರದ್ದು ಕೂಡ ನಾನು ಪ್ರಕಟಿಸಿದ್ರಿಂದ 147ನೇ ಪುಸ್ತಕಕ್ಕೆ ಬಂದಿದ್ದೇವೆ. ಈಗ ಬೇರೆಯವರ ಪುಸ್ತಕ ಸೇರಿ ಬೇರೆಯವರನ್ನು ನಾನು ಈಗಲೂ ಕೂಡ ಅವಕಾಶ ಇದ್ದಾಗೆಲ್ಲ ನೋಡ್ತೇನೆ. ನಾನು ಕೆಲವು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಈಗಲೂ ನೀವು ಭಾಗವಹಿಸ್ತೀರಿ, ಉತ್ಸಾಹದಿಂದ ಭಾಗವಹಿಸ್ತೀರಿ, ಓದುತ್ತೀರಿ. ಈಗಲೂ ಇನ್ನೊಂದು ಪುಸ್ತಕ ಪ್ರಕಟಿಸಲಿಕ್ಕೆ ತಾವು ತಯಾರಾಗುವಷ್ಟು ಆ್ಯಕ್ಟಿವ್ ಆಗಿದ್ದೀರಿ. ಏನಿದರ ಗುಟ್ಟು ಅಂತ?
ಗುಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಆಸಕ್ತಿ ಅಂತ ಇರ್ತದಲ್ಲ. ನನಗೆ ಬಾಲ್ಯದಿಂದಲೂ ಇಲ್ಲ. ಮತ್ತು ಈಗಿನ ಆಧುನಿಕ ಯಾವ ಯಾವ ಯಂತ್ರ ತಂತ್ರಜ್ಞಾನಕ್ಕೆಲ್ಲ ನಾನು ಹೋಗೋದಿಲ್ಲ. ಅಥವಾ ಕೆಲವರು ಮಾಡಿದ ಹಾಗೆ ದೇಶ ವಿದೇಶದ ಪ್ರವಾಸ ಅದು ನೋಡೋದು ಅದೆಲ್ಲ ಓದುವುದರಲ್ಲಿ ಟಿ ವಿಯಲ್ಲಿ ಮಾತ್ರ, ಅಲ್ಲೆಲ್ಲ ಹೋಗಿ ಬಂದು ಮಾಡುವಂಥ ಚೈತನ್ಯ ನನಗಿಲ್ಲ. ವಯಸ್ಸಿನ ಕಾರಣವೂ ಹೌದು. ಮತ್ತು ಆ ಕಾಲದಲ್ಲೆಲ್ಲ ಅದು ಸುಲಭ ಸಾಧ್ಯವೂ ಇರಲಿಲ್ಲ. ನನ್ನ ಬದಲಿಗೆ ನನ್ನ ಪರವಾಗಿ ನಾನು ಹೇಳಿದರೆ, ನನ್ನ ಮಗಳು, ಹಿರಿಯ ಮಗಳು ವಿದ್ಯಾ ಗಣೇಶ್, ಅವಳು ಲೇಖಕಿ ಕೂಡ ಆಗಿದ್ದಾಳೆ. ಅವಳು ಈ ಪ್ರವಾಸದ ಉದ್ದೇಶವನ್ನು ಉತ್ತಮ ರೀತಿಯಲ್ಲಿ ಮುಂದರಿಸಿಕೊಂಡು ಬಂದಾಳೆ. ಮತ್ತು ಅವಳು ಆ ನೋಡಿದ, ಭೇಟಿಯಾದ, ಕಂಡುಕೊಂಡ ಎಲ್ಲ ವಿಷಯಗಳನ್ನು ಉತ್ತಮವಾದ ರೀತಿಯಲ್ಲಿ ಪ್ರವಾಸ ಕಥನ 5 ಆಯಿತು, ಅವಳದು 5 ಪುಸ್ತಕ ಆಯಿತು ಪ್ರವಾಸ ಕಥನದ್ದು. ಅದನ್ನು ಓದಿ ಎಲ್ಲ ತುಂಬ ಮಂದಿ ಸಂತೋಷಪಟ್ಟಿದ್ದಾರೆ. ಮತ್ತು ಅವಳ ಆ ಪುಸ್ತಕಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದಿದೆ. ನಾನು ಓದಿ ಸಂತೋಷ ಪಡೋದು. ಪ್ರವಾಸ ಸಾಧ್ಯ ಆಗಲಿಲ್ಲ, ನನಗೆ ಸಾಧ್ಯ ಆದದನ್ನು ನಾನು ಮಾಡೋದು. ಬರವಣಿಗೆ ಬರಹವನ್ನು ನಾನು ನೋಡಿದ ಮಟ್ಟಿಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅಂದರೆ ನಿಮ್ಮಲ್ಲಿರುವ ಒಂದು ಮಾತೃ ಹೃದಯ, ಶಿಕ್ಷಕಿಯಾಗಿದ್ದವರು ನೀವು, ಮಕ್ಕಳ ಒಂದು ಅಭಿಮಾನ ಯಾವ ಥರ ನಿಮ್ಮ ಪುಸ್ತಕದ ಬಗ್ಗೆ ಅಂತ? ಮಕ್ಕಳು ಹೇಳ್ತಾರೆ, ಎಷ್ಟು ಮಕ್ಕಳೆಲ್ಲ ದೊಡ್ಡವರಾದವರು, ನಾವು ನಿಮ್ಮ ಸ್ಟೂಡೆಂಟ್ ಅಂತ ಈಗ ಬಂದು ಹೇಳ್ತಾರೆ. ಅವರು ದೊಡ್ಡವರಾಗಿದ್ದಾರೆ, ನಂಗೆ ಪಕ್ಕ ಗುರುತು ಸಿಕ್ಕುವುದಿಲ್ಲ, ಕಡೆ ಅವರು ಹೇಳಿದ ಮೇಲೆ ಗೊತ್ತಾಗ್ತದೆ. ಅದೇ ನೀವು ಮಾಡಿದ ಪಾಠ, ನಿಮ್ಮ ಕತೆ, ಹಾಡು, ಅದು ಇದು ಎಲ್ಲ ನಾವು ತುಂಬ ಖುಷಿಪಟ್ಟಿದ್ದೇವೆ ಅಂತ ಹೇಳ್ತಾರೆ. ಅದೇ ಸಾರ್ಥಕತೆ ಅಷ್ಟೇ. ಮತ್ತು ಅದಕ್ಕಿಂತ ದೊಡ್ಡ ಕಾರ್ಯ ಸಾಧನೆ ಅಂತ ಹೇಳಿಕೊಂಡು ನಾನು ಎಂಥದ್ದು ಎಣಿಸಿಕೊಂಡಿಲ್ಲ. ಈ ಓದುವುದು ಮತ್ತು ಬರಹ ಹೇಳೋದು ಅದು ಶಾರದಾದೇವಿಯ ವರ ಅಂತ ತಿಳಿದ್ದೇನೆ ನಾನು. ಸರಸ್ವತಿ ದೇವಿಯ ಅನುಗ್ರಹದಿಂದ ಮಾತ್ರ, ಅಥವಾ ಯಾವ ಪೂರ್ವಜನ್ಮದ ಒಂದು ಅಭಿರುಚಿ ಉಳಿದು ಬಂದದ್ದು ಏನೋ ಗೊತ್ತಿಲ್ಲ ನನಗೆ. ಅಂತೂ ನಿಮಗೆ ಜೀವನ ಪ್ರೀತಿಯನ್ನೇ ಕೊಟ್ಟಿದೆ ಅಂತ ಅಲ್ವಾ? ಖಂಡಿತ. ಈ ಸಾಹಿತ್ಯ ಒಂದು ಜೀವನ ಪ್ರೀತಿಯನ್ನು ಕೊಡ್ತದೆ, ಜೀವನ ಅನುಭವ ಕೊಡ್ತದೆ. ಲೋಕಾನುಭವ ನಮಗೆ ತಿರುಗಿ ನೋಡಲಿಕ್ಕೆ ಸಾಧ್ಯ ಇಲ್ಲದ ಜಾಗವನ್ನು ಇದರಲ್ಲಿ ನೋಡ್ಬೋದು. ಈ ಸಾಹಿತ್ಯದಿಂದಾಗಿ ಯಾವುದೇ ತಿಳುವಳಿಕೆ ನಮಗೆ ಪಡೀಲಿಕ್ಕೆ ಸಾಧ್ಯ. ನಿಮ್ಮ ಹತ್ರ ಬರ್ತೇನೆ ಹೇಳಿದಾಗ ನೀವು ಒಂದೇ ಮಾತಾಡಿದ್ದು, ನನಗೆ 2 ಕವನ ಓದಬೇಕು ಅಂತ. ನಿಮಗೆ ಅಷ್ಟು ಇಷ್ಟವಾ ಕವನ ಓದೋದು ಅಂದರೆ? ನಿಮ್ಮ ಕವನವನ್ನು ಸಹ ನೀವು ಓದಬೇಕು. ಇಷ್ಟವೇ. 2 ದೊಡ್ಡವರ ಕವನ, 1 ಮಕ್ಕಳ ಕವನ, ಅರ್ಧ ಅರ್ಧ. ಇಡೀ ಓದುವುದಿಲ್ಲ, ಇಡೀ ಓದಲಿಕ್ಕೆ ಸಮಯ ತುಂಬ ಬೇಕು. ಒಂದನೇ ಕವನ ಈಗ ಮಹಿಳೆ ಮಾತೃಶಕ್ತಿ, ಶಿರೋನಾಮೆ ಇದರದ್ದು. ಶ್ರೀದೇವಿ ಭೂದೇವಿ ವಾಗ್ದೇವಿ ಪ್ರತಿನಿಧಿಸಿ ವಿಶ್ವಸೃಷ್ಟಿಯ ಸ್ಥಿತಿಗೆ ಮೂಲ ಕಾರಣವೆನಿಸಿ ಸಕಲ ಜೀವನ ಶಕ್ತಿ ಚೈತನ್ಯ ಮೊಳೆಯಿಸಿ ಬೆಳಗಿಸುವ ಯತ್ನದಲ್ಲಿ ಸ್ವಾರ್ಥವನ್ನು ಕಡೆಗಣಿಸಿ ದುಡಿದು ದಣಿಯದ ಜೀವ ಎಲ್ಲಿ ಇರಬಹುದು, ಎಲ್ಲೆಲ್ಲೂ ಇರುವವಳು ಅವಳು ಮಹಿಳೆ. ಧರಣಿಯಂತಹ ಸಹನೆ, ದೇವನೊಲುಮೆಯ ಕರುಣೆ, ಛಲದಲ್ಲಿ ಬಲದಲ್ಲಿ ದುರ್ಗೆಯಾಗುವ ಸ್ಮರಣೆ, ಮಾತೃಶಕ್ತಿಯ ಮೂಲ ಮನದಲ್ಲಿ ಮೊಳೆತಿರುವ ಸ್ತ್ರೀಯ ಅಂತಃಕರಣ ಅರಿವು ಮೂಡಿಸುವಲ್ಲಿ ಬೇರೇನು ಬೇಕಿಲ್ಲ, ಅವಳು ಮಹಿಳೆ. ನ್ಯಾಯನಿಷ್ಠುರ ನಡೆಯ ಪುರುಷ ಪುಂಗವರೆಲ್ಲ ತಾಯಿಯೇ ಮೊದಲ ದೇವತೆ ಎಂದು ಅರಿತವರು. ಸತಿಸುತೆಯರೊಡಗೂಡಿ ಮಧುರ ಬಾಂಧವ್ಯದಲ್ಲಿ ಆದರ್ಶ ಜೀವನಕ್ಕೆ ಹೇತುವಾಗುವ ರೀತಿ ನಾಡು ನುಡಿಗಳ ಏಳಿಗೆ ಸಾಧಿಪರು ಇವರು. ಇದಕ್ಕೆ ಪ್ರೇರಣೆಯು ಮಹಿಳೆ, ಮಾತೃಶಕ್ತಿಯ ಹಿರಿಮೆ ತುಂಬಿರುವ ಮಹಿಳೆ. ಮಹಿಳೆಯ ಬಗ್ಗೆ ಕವನ. ಇನ್ನೊಂದು ದೇವರು ಎಲ್ಲಿ ಎನ್ನುವಂಥದ್ದು, ಇದರದ್ದು 2 ಚರಣ ಓದ್ತೇನೆ. ಎಲ್ಲ ಒಳಿತುಗಳಲ್ಲಿ ನಿನ್ನನೇ ಕಾಣುವೆನು, ಎಲ್ಲ ಚೆಲುವಿನ ಮೂಲ ನೀನೆಂದು ಅರಿತಿಹೇನು. ಫುಲ್ಲಲೋಚನ ದೇವ ಎಲ್ಲಿಯರಸಲಿ ನಿನ್ನ, ಬಲ್ಲಿದರು ಅರುಹಿದರು ಎಲ್ಲೆಲ್ಲೂ ಅವನಿಹನು ಎಂದು. ಸಲ್ಲಲಿತ ಶುಭ್ರಮನ ಅರಿಯಬಲ್ಲುದು ಎಂದು. ದೂರದ ಆ ಒಂದು ಶಾಂತ ಸೌಮ್ಯ ಕುಟೀರ, ಆರೈಕೆಗೊಳ್ಳುತ್ತಿಹ ಅಸಹಾಯಕ ಪರಿವಾರ,
ಬಾಯಿ ಬಾರದ ಜೀವ ಸಸ್ಯ ಸಂಕುಲ ಸಹಿತ ಸೇವೆಗೈಯುತ್ತಿರುವ ಸರಳ ಗುಣಗ್ರಾಹಿಗಳ ನೋವು ನೀಗಿಸುವಂಥ ಕಾರ್ಯಗೈವರ ಕಂಡು ತಾವು ತೋರಿತು ಎನಗೆ ದೇವನಿರುವಲ್ಲಿ ನಿಸ್ವಾರ್ಥ ಪ್ರೀತಿಯಲಿ ಎಂದು ನಿಸ್ವಾರ್ಥ ಸೇವೆಯಲಿ ಎಂದು. ಸಮಭಾವ ಸದ್ಗುಣವೇ ಆಭರಣವು. ಸೃಷ್ಟಿಯಲ್ಲಿ ಇರುವುದೆಲ್ಲ ಸಮಾನತೆಯ ಭಾವವು. ಶ್ರೇಷ್ಠ ಗುಣದ ಕಾರಣಕ್ಕೆ ಕೀರ್ತಿ ಚಿರಂಜೀವವು. ಪುಟ್ಟ ಬಾಲ ಪ್ರಹ್ಲಾದ ಭಕ್ತಿಯೋಗ ಸಾಧಕ. ವಿಷ್ಣುನಾಮ ಸ್ಮರಣೆಯಿಂದ ದೇವಗುಣ ವಿಧಾಯಕ. ಕಿರಿಯ ಜೀವ ಅಳಿಲು ಒಂದು ಮರಳಿನಲ್ಲಿ ಹೊರಳಿ ಬಂದು ಉರುಳಿಸಿತು ಮೈಯ ಮರಳು ರಾಮ ರಚಿತ ಸೇತುವೆಗೆಂದು. ದೇಶಭಕ್ತ ಭಗತ್ ಸಿಂಗ ಎಳೆ ವಯಸ್ಸಿನ ಧೀರ ಯುವಕ. ಪಾಶವಿ ಬ್ರಿಟಿಷ್ ಸರಕಾರದೆದುರು ಜೈ ಭಾರತ್ ಎಂದು ಹುತಾತ್ಮನಾದ. ಪುಟ್ಟ ದೇಹದಾಕೃತಿಯ ದಿಟ್ಟ ಪ್ರಧಾನಿ ಲಾಲ್ ಬಹದ್ದೂರರು ಚಿಕ್ಕ ಅವಧಿಯಲ್ಲಿ ಕೂಡ ಶ್ರೇಷ್ಠ ಕಾರ್ಯಗೈದರು. ಆದರ್ಶ ಮೆರೆದರು. ಧರೆಯು ನಡುಗುವಂಥ ದೊಡ್ಡ ಬಿರುಗಾಳಿ ಬೀಸಿ ಬರಲು ಎರಗಿದವು ತೆಂಗು ಕಂಗು ವೃಕ್ಷ. ತೃಣವು ಎಂದು ಮಣಿಯಲಿಲ್ಲ. ಹಿರಿದು ಕಿರಿದು ಭೇದವಿಲ್ಲ. ತನ್ನ ಹಿರಿಮೆ ಮೆರೆಯುವುದಲ್ಲ. ಸರಳ ಸಹಜ ನಡತೆಯಿಂದ ಧನ್ಯ ಭಾವ ದೊರೆಯುವುದು. ಸಂತೃಪ್ತ ನಗುವೆ ಮೊಗಕ್ಕೆ ಆಭರಣವೆನಿಸುವುದು. ಸೃಷ್ಟಿಯಲ್ಲಿ ಇರುವುದೆಲ್ಲ ಸಮಾನತೆಯ ಭಾವವು. ಶ್ರೇಷ್ಠ ಗುಣದ ಕಾರಣಕ್ಕೆ ಕೀರ್ತಿ ಚಿರಂಜೀವವು. ಈ ವಯಸ್ಸಿನಲ್ಲೂ ಕೂಡ ಅಷ್ಟೇ ಉತ್ಸಾಹದಿಂದ ಅವರ ಹಾಡಿರ್ಬೋದು ಅಥವಾ ಕವನವನ್ನು ಓದುವ ರೀತಿ ಇರ್ಬೋದು, ಅವರ ಓದಿರ್ಬೋದು, ಪ್ರತಿಯೊಂದು ಕೂಡ ಇನ್ನೊಬ್ಬರಿಗೆ ಮಾದರಿ ಅಂತಲೇ ಹೇಳಬೇಕು. ಇವರ ವಯಸ್ಸು 100 ಆಗಲಿ, ಇವರು ಪ್ರಕಟಿಸುವ ಪುಸ್ತಕಗಳ ಸಂಖ್ಯೆ 200 ಆಗಲಿ, ಅದನ್ನೆಲ್ಲ ನಾವು ಓದುವ ಭಾಗ್ಯ ನಮಗೂ ಸಿಗಲಿ ಅಂತ ಹೇಳ್ತಾ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.